ಅಫೆನ್ಸ್ ಆಗಿದೆ, ಒಂದ್ ಹೆಣ ಸಿಕ್ಕಿದೆ, ಪೊಲೀಸ್ ನೋಡಿ ರಿಜಿಸ್ಟರ್ ಮಾಡ್ಬೇಡವಾ ಕೇಸು? ಮತ್ತೆ ತಮಾಷೆ ಮಾಡ್ತಾರೆ ಅಂತೇನು ಹೋಮ್ ಡಿಪಾರ್ಟ್ಮೆಂಟ್ ಅವರು? ಅಲ್ಲ ಇವ್ರೆ, ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ ಒಂದ್ ರಿಟ್ ಪಿಟಿಷನ್ ಹಾಕ್ಬೇಕಾದ್ ಬಂತು. ಹಂಗಿದೆ ನಮ್ ಪೊಲೀಸಿಂಗು. ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ರ ಆರ್ಡ್ರು? ಮತ್ತೆ ಪೊಲೀಸ್ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲೋ ಮಾಡಿದ್ಮೇಲೆ FIR ರಿಜಿಸ್ಟರ್ ಆಗಿರೋದು. ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು. ನೀವು ಹೋಗಿ ಸರೆಂಡರ್ ಆಗಿ 302 ಕೇಸಲ್ಲೆಲ್ಲ ಏನು ಮಾಡಕ್ ಬರುದಿಲ್ಲ. ನೋಡಿ, ನೀವೇ ಕೇಸ ರಿಜಿಸ್ಟರ್ ಮಾಡಿಲ್ಲ, ಹೈಕೋರ್ಟ್ ನವ್ರು ಹೇಳದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಪೊಲೀಸಿಂಗ್ ಈಸ್ ವೆರಿ ಬ್ಯಾಡ್. ಎಲ್ಲೋಯ್ತು ಲಲಿತ್ ಕುಮಾರಿ? ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ, ಒಂದ್ ಹೆಣ ಸಿಕ್ಕಿದೆ, ಪೊಲೀಸ್ ನೋಡಿ ರಿಜಿಸ್ಟರ್ ಮಾಡ್ಬೇಡವಾ ಕೇಸು? ಮತ್ತೆ ತಮಾಷೆ ಮಾಡ್ತಾರೆ ಅಂತೇನು ಹೋಮ್ ಡಿಪಾರ್ಟ್ಮೆಂಟ್ ಅವರು? ಏನಕ್ಕಿರ್ಬೇಕು ಮತ್ತೆ ಅಷ್ಟೊಂದ್ ಜನ? ಲಲಿತ್ ಕುಮಾರಿ ಕೇಸ್ ಇಲ್ವಾ? ಕಾಗ್ನೈಸಬಲ್ ಅಫೆನ್ಸ್ ಅಲ್ವಾ? ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ? ಸರ್ಕಾರಿ ತರ್ಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು. ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತೀರ ಅವ್ರು. ಹೈಕೋರ್ಟ್ ಬರ್ಬೇಕು, ರಿಟ್ ಪಿಟಿಷನ್ ಹಾಕ್ಬೇಕು. ಏನ್ ನಡೀತಿದೆ ಇಲ್ಲಿ? ರೂಲ್ ಆಫ್ ಲಾ ಎಲ್ಲಿಗೆ ಹೋಯ್ತು? ಬೇಡದಿರೋ ಕೇಸಲ್ಲಿ ರಿಜಿಸ್ಟರ್ ಮಾಡಕ್ ಮುಂಚೆ, ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ. ಬನಿನಲ್ಲಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ನ ಊಟ ಮಾಡ್ತಾ ಕೂತಿದ್ದ ಬನಿನಲ್ಲಿ ಎಳ್ಕೊಂಡ್ ಬರ್ತಾನೆ. 3 ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಡಿದ್ದೀರಿ ಸರ್ಕಾರದವರು. ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ, ನಾ ಸತ್ತೋಗ್ಬಿಟ್ಟಿದ್ದಾರೆ ನನ್ನ ಗಂಡ, ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ. ಅದಕ್ಕೊಂದು ರಿಟ್ ಪಿಟಿಷನ್, ಅದಕ್ಕೊಂದು ಮ್ಯಾಂಡಮಸ್, ಅದಕ್ಕೊಬ್ಬ ಗೌರ್ಮೆಂಟ್ ಲೀಡ್ರು ಇಲ್ಲ ಮಾಡ್ತೀವಿ ಅಂತ. ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ. ಅದ್ರಲ್ಲಿ ಇವ್ರು ಆಂಟಿಸಿಪೇಟರಿ ಬೇಲು. ವಾಟ್ ಈಸ್ ದಿಸ್ ಮಂಜುನಾಥ್? ಸರೆಂಡರ್ ಆಗಿ ಹಳೆ ಕೇಸು ಏನು ಇಷ್ಟು ದಿನದ ಮೇಲೆ ರಿಕವರಿ ಇರೋದಿಲ್ಲ. ಇನ್ಕ್ವೆಸ್ಟ್ ಎಲ್ಲ ಆಗೋಗಿದೆ, ಏನೋ ಮಾಡಿದ್ದಾರೆ ಅವರು. ನೋಡಿ ಅದೇನ್ ಬೇಕೋ ಮುಂದಕ್ಕೆ ಮಾಡ್ಕೊಳ್ಳಿ. 439 ಬನ್ನಿ, ಅವಾಗ ನೋಡೋಣ, ಅದ್ ಬೇರೆ ಪ್ರಶ್ನೆ. ಇದು 438 ಹಾಕೊಂಡು 302 ಕೇಸ್ ನೊಳಗಡೆ ಅದು ಕೋರ್ಟಿಗೆ ಬಂದು ರಿಜಿಸ್ಟರ್ ಆಗಿರೋ ಕೇಸ್ ಡಿಲೇ FIR ಅಂದ್ರೆ ಮಾಡಿಲ್ಲ ಪೊಲೀಸ್ ಅಂತಲೇ ಹೈಕೋರ್ಟಿಗೆ ಬಂದಿರೋದು. ಸುಮ್ನೆ ಹಿಂಗ್ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹಿಂಗೆ ಹೇಳ್ತಾರಲ್ಲ ಇವರು, ನನ್ಗಿಂತ ಚೆನ್ನಾಗಿ ಅಂತ ನಿಮ್ಗೆ. ಆಲ್ ರೈಟ್, 5-4 at request of ಮಂಜುನಾಥ್ release this matter on 5-4 ಅವತ್ತು ಮೆಮೊ ತಗೊಂಡ್ ಬಂದ್ಬಿಡಿ. ಒಂದ್ ಮಾತ್ ಕೇಳಿ, awaiting service of notice to R2. ನೆಕ್ಸ್ಟ್ ಕೇಸ್ ಅಮ್ಮ. ಯಾಕಮ್ಮ? ಏನ್ ಅಫೆನ್ಸ್? 68, 469, 470 ಯಾರಿಗೋ ಟೋಪಿ ಹಾಕಲಾಗಿದೆ. ಯಾರಿಗ್ ಟೋಪಿ ಹಾಕಿದಿರಿ? ಏನ ಫ್ರಾಡು, ಚೀಟಿಂಗು, ಫೋರ್ಜರಿ. ಕೌನ್ಸಿಲ್ ಫಾರ್ ಪಿಟಿಷನರ್ ಪ್ಲೇಸ್ ಟೈಮ್. ಇನ್ ದ ಮೀನ್ ಟೈಮ್ ಲರ್ನ್ HGP to file objection. ಪ್ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ. ಅದ್ರ ರೆಸಿಡ್ಯೂನಲ್ಲಿ ಏನ್ ಸಿಕ್ತು? ಕೆಮಿಕಲ್, ಪೊಟ್ಯಾಷಿಯಮ್, ಸೋಡಿಯಂ ಏನೋ ಒಂದ್ ಸಿಕ್ತು ಬಿಡಿ ಸರ್. ವಿಷ ಅಷ್ಟೇನೆ. ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ, ಇವತ್ತು ಟೈಮ್ ಇಲ್ಲ. ಯಾವ ವಿಷ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣುತ್ತೆ, ಬಂದಿರೋ ಸ್ಟಮಕ್ ವಾಶ್ ಒಳಗಡೆಯಿಂದ ಯಾವ ವಿಷ ಅಂತ ಹೇಳ್ಬೋದು. ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ? ಅಲ್ಲ ತಿಳ್ಕೊಬೇಕಪ್ಪ. ಇದೇನ್ರಿ ಅದು ಪಿಕ್ಚರ್ ಹೇಳದಂಗೆ ಕಥೆ ಬರ್ಬಿಡಿದೆ ನಾನು. ವಿಷ ಕುಡಿದ್ಮೇಲೆ ಅವಳೇ ಹೋಗಿ ವಿಷ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಎಲ್ಲ ಬರೇ ನೋಡಿದ್ರೆ ಎಲ್ಲ ಯಾವ್ದೋ ಆತರ ಕೇಸ್ ಅಂತಾನೆ ಕಾಣುತ್ತೆ. ಪಿಕ್ಚರ್ ನೋಡ್ ಬರ್ದಿರಂತ. ಎಲ್ಲಾರು ಹೋಗ್ಕೊಳ್ಳಿ ಬಿಡ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿದಾರ ಇಲ್ವೋ? ಇಲ್ಲ ನೀವೇ ಹೇಳ್ತೀರಾ, ಇಲ್ಲ ನಾನು ಹೇಳ? ಆರ್ಡರ್ ನಾನ್ ತಾನೇ ಡಿಕ್ಟೇಟ್ ಮಾಡ್ಬೇಕು. ಮತ್ ಬಿಡಿ, ಇವಳು ಅತ್ತೆ ಹೋಗ್ಲಿ ಬಿಡಿ. ನಿಮ್ಮ ಹತ್ರ ಬಂದ್ಲಿ, ಏನ್ ಬೇಕೋ ಕೇಳ್ಕೊಳ್ಳಿ, ಬರ್ಕೊಳ್ಳಿ. ಆರ್ಡ್ ಶ್ರೀ ಪವನ್ HK and HGP. Pursuant to section 438 CRPC with following prayer. Brief facts of the case are as under. Upon the complaint lodged by Kavita, wife of Lokesh, Kadur police registered a case in crime number 5/2023 on 11/1/2023 for the offence punishable under section 498A 307 IPC. First, read with section 34 IPC against 2 persons, namely Lokesha and Jankamma. First, the gist of the complaint governments revealed that the complainant was married to
The first accused Lokesha and sufficient amount of dowry was given at the time of marriage. ಮುಸ್ಲಾಪುರದ ಹಟ್ಟಿ ಮ್ಯಾರಿಡ್ ಅಷ್ಟೇ ಸಾಕು, ಬಿಟ್ಬಿಡಿ ಇನ್ನೇನ್ ಬೇಡಲ್ಲ ಆಯ್ತಾ. ಮ್ಯಾರಿಡ್ ಫಸ್ಟ್. ಆಫ್ಟರ್ ದಿ ಮ್ಯಾರೇಜ್ 2 girl child are born to the couple in the marriage, and in anticipation of a male child, there was a harassment to the complainant by her husband, and the present petitioner was instigating the first accused to physically and mentally harass the complainant first. When the matter stood thus, on 10/1/2023 at about 2 p.m, first accused and the present petitioner, with an intention to take away the life of the complainant, forcibly made her to consume poison, and she raised alarm for help, and at that juncture the petitioner went out of the house, locking the house from outside, and somehow the complainant escaped from the house and lodged the complaint. Police are investigating. After registering the case, are investigating the matter. First, investigating the matter. First, next para. In the meantime, the petitioner approached the district court for grant of anticipatory bail, which was turned down by the learned district judge by order dated 8 February 2023 in Series number 67 of 23. Thereafter, petitioner is before this court. That was for the petitioner reiterating ground 13 the petition contended that the very complaint government looks itself very artificial, and petitioner is innocent of the offences alleged against her, and sought for grant of anticipatory bail. First, Parkantal and HGP opposes the bail grounds. First, next para, Peru the metal on record meticulously. Next para, according to the complaint government's, after the complainant was forcefully administered poison, she went to the bathroom and vomited, and thereafter went to the police station along with her children and lodged the complaint. First, lodged the complaint. First, next para, the police are investigating the matter, and the petitioner is not available to the investigation agency. First, next para, investigation agency, and as such investigation is crippled. First, next para, directing the petitioner to join the investigation and undergo limited period of investigation. A custodial investigation would meet the ends of justice. Accordingly, following order. ಅದೇ 11ನೇ ತಾರೀಕು ಅಂತ ಮಾಡು ಹೋಗಿ 11ನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ. ಅವ್ರೇನ್ ಪ್ರಶ್ನೆ ಕೇಳ್ತಾರೆ. 5 ಗಂಟೆಗೆ ನಿಮ್ಮನ್ನ ಬಿಡ್ತಾರೆ. ಒಂದ್ ಬಾಂಡ್ ಬರ್ಕೊಡಿ 1 ಲಕ್ಷ ರೂಪಾಯಿಗೆ. ಎಸ್ ಮಿಸ್ಟರ್ ದೇವರಾಜಯ್ಯ, ನೀವು ಊರಲ್ಲ ಅಂತ ಹೇಳಿ ಅಷ್ಟೇ. ನಿಮ್ಗೆ ಅಲ್ಲ ನೀವು ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ. ಕಾಪಿ ತಗೊಳಕ್ಕೆಲ್ಲ ನೀವು ಊರಲ್ಲಿರಲ್ಲ. ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ. ಕಾಪಿ ಎಲ್ಲ ಸಿಕ್ಕಿ ಹೋಗಿಲ್ದಿರೋರು ಇದ್ದಾರೆ. ನಾನು ಸಾಯಂಕಾಲ 5:30, 6, 6:15, 6:30 ತನಕ ಕೂತು ಕಾಪಿ ಇದು ಬೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ. ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣ ಬೇಗ ಬರ್ತಾ ಇದ್ದೀನಿ. ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ಗೆ ಇಲ್ಲಿಂದ ಕೋರ್ಟ್ ಹಾಲ್ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ. ಮನೆಗ್ ತಗೊಂಡೋಗಿರ್ತೀನಿ. ಆಗಿಲ್ದಿರೋದನ್ನ ಕರೆಕ್ಷನ್ ಮಾಡ್ಕೊಂಡ್ ಕೊಡ್ತೀನಿ. ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ತೆಗ್ಸಿ ಅಂತ ಹೇಳ್ತೀನಿ. ಯಾರು ಟೈಪ್ ಮಾಡಿದಾರೆ ಕೇಳಲ್ಲ, ಇವ್ರಿಗೆ ಪ್ರಿಂಟ್ ಕೊಡಕ್ ಹೇಳ್ತೀನಿ. 3 ಜನ ಪ್ರಿಂಟ್ ಕೊಡ್ತಾರೆ. ಇನ್ನೆಸ್ಟ್ ಮಾಡ್ತಾರೆ. ಆಯ್ತು ಅನ್ನೋದು ಯಾವ್ದು ಇಲ್ಲ. ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತೇ ಡೇಟ್ ಇಟ್ಬಿಟ್ಟಿದೀನಿ. 3 ಸತಿ ಕೇಳ್ತೀನಿ, ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ. ಇಲ್ಲ ಅಂದ್ಮೇಲೆ ಕೊಟ್ಟು ಹಾಕೊಂಡು ಮನೆಗೆ ಹೊಡೋದು. For the petitioner in this matter, my lord, I have filed IA to implead the complainant as respondent number 2, my lord. ಎಲ್ಲಿದೆ IA? I have filed it in the registry, my lord. Issue notice to propose second respondent.
ಎಲ್ಲಿದ್ಯಮ್ಮ? ಯಾವತ್ ಫೈಲ್ ಮಾಡಿದ್ರು? Today, ನಿಮ್ಮವ್ರ ಹಂಗಿರ್ತಾರ್ರಿ, ಏನು ಹಾಕೋದಿಲ್ಲ. ಯಾವತ್ ಹಾಕದ್ರಮ್ಮ? today I filed it in the registry, my lord. ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದಾರ ನೋಡಿ. ಹಾ, ಪ್ರೈಸ್ ಕೊಟ್ಬಿಡ್ಬೇಕು ನೋಡಿ ನಿಮ್ಗೆ. ಇಲ್ಲಿ ಓಪನ್ ಕೋರ್ಟ್ ಅಲ್ಲಿ ಕೊಟ್ಟಿದ್ರೆ ಏನಾಗ್ತಿತ್ತಂತೆ? ಏನ್ ಮ್ಯಾಟ್ರು ರೀ ಇದು? 498 3 and 4 of the Muslim Marriage Protection Act. All right. Set ಬರ್ಕೊಳ್ಳಿ. Counsel for petitioner submits that to implement the defect of complainant, an application is filed in the office today. Issue notice to the proposed second respondent. If you have paid, returnable by 18th. Acha.